ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಬ್ಬಳ್ಳಿ ಕಾರ್ಮಿಕ ಭವನದಲ್ಲಿ ಲ್ಯಾಪ್ಟಾಪ್ ಕಳ್ಳತನ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 26 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದ್ದಾರೆ. ಈ ಕುರಿತು ನಗರದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ಸೆಪ್ಟೆಂಬರ್ 6ರಂದು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಲ್ಯಾಪ್ಟಾಪ್ಗಳ ಕಳ್ಳತನದ ಕುರಿತು ಪ್ರಕರಣ ದಾಖಲಾಗಿತ್ತು. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಹಂಚಿಕೆ ಮಾಡಲು ಹುಬ್ಬಳ್ಳಿಯ ಕಾರ್ಮಿಕ ಭವನದಲ್ಲಿ ತಂದಿಟ್ಟಿದ್ದ 83 ಲ್ಯಾಪ್ಟಾಪ್ಗಳನ್ನು ಆರೋಪಿಗಳು ಕಳ್ಳತನ ಮಾಡಿದ್ರು. ದೀಪಕ್ ನಾಯಕ್, ಕೃಷ್ಣ ಕಬ್ಬೇರ್, ಸುಭಾಷ್ ಕ್ರೋಡಿಕೇರಿ, ಶ್ರೀನಿವಾಸ ಕೌಡೆನ್ನವರ್, ಸಾಯಿನಾಥ್ ಕೊರವರ ಹಾಗೂ ಒಬ್ಬ ಮಹಿಳೆ ಸೇರಿ ಮತ್ತಿತರರು ಬಂಧಿತ ಆರೋಪಿಗಳಾಗಿದ್ದಾರೆ. 45 ಲಕ್ಷ ರೂಪಾಯಿ ಮೌಲ್ಯದ 83 ಲ್ಯಾಪ್ಟಾಪ್ಗಳು, ಕೃತ್ಯಕ್ಕೆ ಬಳಸಿದ 1 ಕಾರ್, 2 ಆಟೋ, 2 ಬೈಕ್ ಸೇರಿ ಒಟ್ಟು 60 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ. ಲ್ಯಾಪ್ಟಾಪ್ ಕಳ್ಳತನ ಪ್ರಕರಣವನ್ನ ಭೇದಿಸಿದ ಆರೋಪಿಗಳನ್ನ ಬಂಧಿಸುವಲ್ಲಿ ಶ್ರಮಿಸಿದ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸಿಬ್ಬಂದಿಯ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. 2 ಬೈಕ್ ಸೇರಿದಂತೆ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಲ್ಯಾಪ್ಟಾಪ್ಗಳನ್ನು ನಾವು ವಶಪಡಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದೇವೆ. ಮತ್ತು ಭಾಳ ಕಡಿಮೆ ಸಮಯದಲ್ಲಿ ಮತ್ತು ಇಷ್ಟು ಕ್ವಿಕ್ಕರ್ ಇನ್ವೆಸ್ಟಿಗೇಷನ್ನು ಮಾಡಿರೋದ್ರಲ್ಲಿ ನಮ್ಮ ಓಲ್ಡ್ ಹುಬ್ಳಿ ಇನ್ಸ್ಪೆಕ್ಟ್ರು ಸುರೇಶ್ ಹಳ್ಳಿಯವರು ಮತ್ತು ಅವರ ACP ಚಿಕ್ಕಮಠ ಅವರು, DCP ಕ್ರೈಮ್ ಮತ್ತು ಟ್ರಾಫಿಕ್ ಅವರು ಭಾಳ ಸಮಯ ಪ್ರಜ್ಞೆಯಿಂದ ಭಾಳ ತ್ವರಿತವಾದಂಥ ತುರ್ತಾದ ಗುಣಮಟ್ಟದ ತನಿಖೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಇಷ್ಟ. ಹಿರಿಯ ಅಧಿಕಾರಿಗಳ ಇನ್ವಾಲ್ವ್ಮೆಂಟು ಇದನ್ನು ಕದಿಯೋದ್ರಲ್ಲಾಗಲಿ ಅಥವಾ ಮತ್ತು ಮಾರೋದ್ರಲ್ಲಾಗಲಿ ಅದ್ರ ಬಗ್ಗೆ ಇರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿಲ್ಲ. ಭಾಳ ಸ್ಪಷ್ಟವಾಗಿ, ಯಾಕೆಂದರೆ ಇದೊಂದು ಸಪ್ರೇಟ್ ಸ್ಟೋರ್ ರೂಮ್ ಟೈಪ್ ಇರುತ್ತೆ. ಆ ಸ್ಟೋರ್ ರೂಮ್ದು ಇನ್ಚಾರ್ಜ್ ಯಾರು ಇರ್ತಾರೆ ಅವ್ರುಗಳು ಅದನ್ನು ಬೀಗ ಹಾಕ್ಕೊಂಡು ಯಾವಾಗ ಬೇಕು ಅಂತ ಹೇಳ್ತಾರೆ ಕೊಡುವಂಥದ್ದು ಇತ್ತು. ಇಬ್ಬರು SDAಗಳು ಯಾಕೆ ಅಂತಂದರೆ ಅವರು ಈ ಒಂದು ಕೃತ್ಯ ನಡೀತಾ ಇರೋದು, ಇವರು ಕಳ್ಳತನ ಮಾಡ್ತಿರೋದು ಇವ್ರ ಗಮನಕ್ಕೆ ಬರುತ್ತೆ. ಬಂದಾಗಿಯೂ ಕೂಡ ಅವ್ರ ಕಡೆಯಿಂದ ಸ್ವಲ್ಪ ಹಣವನ್ನು ಇಸ್ಕೊಂಡು ಆಯ್ತು ನೀವು ಮಾಡ್ಕೊಳ್ಳಿ, ಅದಾದಾಗ ನೋಡ್ಕೊಳ್ಳೋಣ ಅನ್ನೋ ಟೈಪ್ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಬ್ಬರು SDAಗಳು ಮತ್ತು 4 ಜನ ಕಾಂಟ್ರಾಕ್ಟ್ ಬೇಸಿಸ್ ಮೇಲಿದ್ದಂಥ 6 ಸಿಬ್ಬಂದಿಗಳು ನೇರನವರ ಅವ್ರ ಪಾತ್ರ ಇರುವಂಥದ್ದು ಕಂಡುಬರುತ್ತೆ. ಮತ್ತು ಇಷ್ಟು 100 ಲ್ಯಾಪ್ಟಾಪ್ಸ್ವರೆಗೂ ಸುಮಾರು 6 ತಿಂಗಳಿಂದ ನಡೆದಿರುವಂಥ ಕೃತ್ಯ, ಇದನ್ನು ಗಮನಿಸೋದ್ರಲ್ಲಿ ಹಿರಿಯ ಅಧಿಕಾರಿಗಳು ವಿಫಲರಾಗಿರ್ಬೋದು. ಅದನ್ನು ಸಂಬಂಧಪಟ್ಟ ಇಲಾಖೆಗೆ ನಾವು ತನಿಖೆಯ ಪ್ರಗತಿಯನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಅವ್ರೇನು ಕ್ರಮ ತಗೋಬೋದಾಗಿದೆ. 83 ಲ್ಯಾಪ್ಟಾಪ್ ಆಗಿದೆ ಔಟ್ ಆಫ್ 101. ಇನ್ನು ಉಳಿದದ್ದು ಕೂಡ ಅದರಲ್ಲಿ ಏನಾಗಿದೆ, ಇವನು ಆರೋಪಿಗಳು ಹೇಳುವಂಥದ್ದು ಮತ್ತು ಯಾರದನ್ನು ಕೆಲವು ಇದರಲ್ಲಿ ಪ್ರಮುಖವಾಗಿ ಕೆಲವು ಆರೋಪಿಗಳು ಒಬ್ಬನೇ ಆರೋಪಿಗೆ 10, 12, 8 ಈ ಥರ ಎಲ್ಲ ಲ್ಯಾಪ್ಟಾಪ್ಸನ್ನು ಕೊಟ್ಟಿರುವಂಥದ್ದಿದೆ. ಅವ್ರು ಹೇಳೋ ನಂಬರ್ ಇವ್ರು ಹೇಳೋ ನಂಬರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಇವ್ರು ಕೊಟ್ಟಿರೋರು ಹೇಳ್ತಾರೆ ನಾನು 10 ಕೊಟ್ಟಿದ್ದೀನಿ ಅಂತ, ಅವ್ನು ಇಸ್ಕೊಂಡಿರೋನು ಹೇಳ್ತಾರೆ ನನಗೆ 6 ಕೊಟ್ಟಿರೋದು ಅಂತ. ಸೊ ಅವೆಲ್ಲ ಟೆಕ್ನಿಕಲಿ ಕೂಡ ಪತ್ತೆ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಉಳಿದಂಥ ಲ್ಯಾಪ್ಟಾಪ್ಸ್ ಎಲ್ಲಿದ್ದಾವೆ ಅನ್ನೋಂಥದ್ದು ಆದಷ್ಟು ಬೇಗ ಪತ್ತೆ ಮಾಡಲಾಗುತ್ತೆ. ನಮ್ಮ APMC ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಹೋಟೆಲ್, ರಾಯಲ್ ರಿಡ್ಸ್ ಅಂತ ಒಂದು ಹೋಟೆಲ್ ಇದೆ. ಆ ಹೋಟೆಲಲ್ಲಿ ನಿಯಮ ಬಾಹಿರವಾಗಿ ಸಮಯ ಏನು ಆ್ಯಸ್ ಪರ್ ದಿ ಪರ್ಮಿಷನ್, ಲೈಸೆನ್ಸ್ ಪರ್ಮಿಷನ್ ಇದೆ, ಆ ಸಮಯ ದಾಟಿ ಅಲ್ಲಿ ತಮ್ಮ ಎಸ್ಟಾಬ್ಲಿಷ್ಮೆಂಟನ್ನು ಓಪನ್ ಇಟ್ಟಿರುವಂಥದ್ದು, ಮ್ಯೂಸಿಕ್ ಸಿಸ್ಟಮನ್ನು ಪ್ಲೇ ಮಾಡಿರುವಂಥದ್ದು, ಪಾರ್ಟಿಗಳನ್ನು ಆಯೋಜನೆ ಮಾಡಿರುವಂಥದ್ದು ಮತ್ತು ಎಕ್ಸೈಸ್ ಸೇಲ್ಸ್ ಮಾಡಿರುವಂಥದ್ದು. ಸೊ ಅದು ವೈಲೇಷನ್ ಇರೋದರ ಹಿನ್ನೆಲೆಯಲ್ಲಿ ನಮ್ಮ APMC ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಪ್ರಕರಣ ದಾಖಲು ಮಾಡಿಕೊಂಡು ಆ ಒಂದು ಹೋಟೆಲ್ಗೆ ಸಂಬಂಧಪಟ್ಟಂಥ DVRನ್ನು ನಾವು ಸೀಸ್ ಮಾಡಿಕೊಂಡು ತನಿಖೆಯನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಮಗೆ ಸದ್ಯದ ಮಾಹಿತಿ ಪ್ರಕಾರ ಕಂಡು ಬಂದಿರುವಂಥದ್ದು, ಒಂದು ಅಕ್ಕಪಕ್ಕದವರು ಭಾಳಷ್ಟು ಜನ ಅಲ್ಲಿ ಲೇಟ್ ನೈಟ್ ಕೂಡ ವೆಹಿಕಲ್ಸ್ ಓಡಾಡೋದ್ರಿಂದ ಅಲ್ಲಿ ನಮಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು, ಮತ್ತು ಮ್ಯೂಸಿಕ್ ಸಿಸ್ಟಮನ್ನು ಪ್ಲೇ ಮಾಡ್ತಾರೆ, ಅದರಿಂದ ಸುತ್ತಮುತ್ತ ಸೌಂಡ್ ಪೊಲ್ಯೂಷನ್ ಆಗುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ಕುಡಿದು ಕಾರ್ಗಳಲ್ಲಿ ಹೋಗಿರೋವಂಥವ್ರು ಕುಡಿದು ವಾಹನ ಚಲಾವಣೆ ಮಾಡ್ತಾರೆ ಅನ್ನೋಂಥದ್ದು. ಈ ಹಿಂದೆ ಒಬ್ಬರು ನಮ್ಮ DCP ಇದ್ದಂಥ ಸಂದರ್ಭದಲ್ಲಿ ಕೆಲವೇ ದಿನಗಳಲ್ಲಿ ಸುಮಾರು 60ಕ್ಕೂ ಹೆಚ್ಚು ಡ್ರಂಕ್ ಆ್ಯಂಡ್ ಡ್ರೈವನ್ DD ಕೇಸಸ್ ಅಂತ ಹೇಳ್ತೀವಿ, ಅದನ್ನು ಹಾಕಿದ್ದು ಕೂಡ ನಮಗೆ ಬಂದಿತ್ತು. ಅದ್ರ ಜೊತೆಗೆ DVRಗಳಲ್ಲಿ ಭಾಳ ಸ್ಪಷ್ಟವಾಗಿ 2 ಗಂಟೆ 3 ಗಂಟೆವರೆಗೂ ಅಲ್ಲಿ ಪ್ರೋಗ್ರಾಮ್ಗಳನ್ನ ನಡೀಲಿಕ್ಕೆ ಬಿಟ್ಟಿರುವಂಥದ್ದು. ಮತ್ತು ಅಲ್ಲಿ ಲಿಕ್ಕರ್ ಸೇಲ್ ಮಾಡಿರುವಂಥದ್ದು. ಇವಾಗ ಸಪೋಸ್ 11 ಅಥವಾ 12 ಗಂಟೆ ಅವ್ರಿಗೇನು ಪರ್ಮಿಷನ್ ಇರುತ್ತೆ ಅದನ್ನು ಮೀರಿ ಕೂಡ 1.5-2 ಗಂಟೆ ಸಮಯದಲ್ಲೂ ಕೂಡ ಅಲ್ಲಿ ಇರೋವಂಥವ್ರಿಗೆ ಲಿಕ್ಕರ್ ಸರ್ವ್ ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಆ ಪ್ರಕಾರ ನಾವು ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. KP ಆ್ಯಕ್ಟು ಮತ್ತು BNS ಅಡಿಯಲ್ಲಿ ಒಂದು ಪ್ರಕರಣನ ದಾಖಲು ಮಾಡ್ಕೊಂಡಿದ್ದೀವಿ. ಇನಿಷಿಯಲಿ NC ಇದು ಮಾಡಿದ್ರೆ
ಅಲ್ಲ NC ಇದ್ದು FIR ಮಾಡಿದ್ದಲ್ಲ. ಪ್ರಾರಂಭದಲ್ಲಿ ಅದು NC ಕೇಸ್ ಆಗಿ ನಾನ್ ಕಾಗ್ನಿಸಬಲ್ ಕೇಸ್ ಆಗಿ ನಾವು ದಾಖಲು ಮಾಡ್ಕೊಂಡು ನಂತರ ಕೋರ್ಟ್ ಪರ್ಮಿಷನ್ ತೊಗೊಂಡು FIR ಮಾಡಿರುವಂಥದ್ದು. ಅದ್ರ ಜೊತೆಗೆ ಅಬಕಾರಿ ಇಲಾಖೆಗೆ ಕೂಡ ಇವ್ರದ್ದೇನು ಟೈಮ್ ವೈಲೇಷನ್ ಆಗಿದೆ ಅದ್ರ ಬಗ್ಗೆ ರಿಪೋರ್ಟನ್ನು ಕೊಡುವಂಥದ್ದು ಮತ್ತು ಮುಂದುವರೆದು ನಮಗೇನು ಇಲಾಖೆ ಒಳಗಡೆ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಕೂಡ ಕೈಗೊಳ್ಳಲಾಗುತ್ತೆ. ಇದು ಫ್ಲೈಓವರ್ ಸಂಬಂಧಪಟ್ಟ ಮತ್ತೊಬ್ಬ ಆರೋಪಿ ಫ್ಲೈಓವರ್ ಸಂಬಂಧಪಟ್ಟಂತೆ ಹೆಸರೇನೊಂದು ನವೆಂಬರ್ 10ನೇ ತಾರೀಕು ಒಂದು ಫ್ಲೈಓವರ್ ಅಲ್ಲಿ ಕೆಲಸ ನಡೀತಿದ್ದಂಥ ಸಂದರ್ಭದಲ್ಲಿ ಒಂದು ಪೈಪ್ ಕೆಳಗಡೆ ಬಿದ್ದಂಥ ಸಂದರ್ಭದಲ್ಲಿ ನಮ್ಮ ASI ಅವರು ಪೆಟ್ಟಾಗಿ ಆಸ್ಪತ್ರೆಗೆ ಸೇರಿದರು. ನಂತರ ಅವರು ಮೃತ ಹೊಂದಿದ್ರು. ಆ ಒಂದು ಪ್ರಕರಣದಲ್ಲಿ ಒಟ್ಟು 11 ಜನರನ್ನು ನಾವು ಅರೆಸ್ಟ್ ಮಾಡಿದ್ವಿ. ಮುಂದುವರೆದು ಇನ್ನೊಬ್ಬ ವಿಕಾಸ್ ಶರ್ಮಾ ಅನ್ನುವಂಥವನು, ಇವನು ಮೂಲತಃ ಹರಿಯಾಣ ರಾಜ್ಯಕ್ಕೆ ಸೇರಿದಂಥವನು. ಇವನು ಈ ಒಂದು ಪ್ರಕರಣದ ಪ್ರಮುಖ ಸ್ಟೇಕ್ ಹೋಲ್ಡರ್. ಅಂದರೆ ಅವನು ಮೂಲ ಯಾರು ಜಂಡು ಕನ್ಸ್ಟ್ರಕ್ಷನ್ಸ್ ಇದ್ದರು ಅವರಿಂದ ಇವನು ಫರ್ದರ್ ಇವನಿಗೆ ಅದನ್ನು ಅವರು ಡೆಲಿಗೇಟ್ ಮಾಡಿದರು ಅನ್ನೋಂಥದ್ದು. ವಿಕಾಸ್ ಶರ್ಮಾ ಅನ್ನೋಂಥವನ್ನ ವಶಕ್ಕೆ ತೊಗೊಂಡು ವಿಚಾರಣೆಗೆ ಒಳಪಡಿಸಿ ಅವನು ಲೋಪ ಕಂಡು ಬಂದ ಹಿನ್ನೆಲೆಯಲ್ಲಿ ಅವನ್ನ ಅರೆಸ್ಟ್ ಮಾಡಲಾಗಿದೆ. ಉಳಿದ ಆರೋಪಿಗಳೇನಿದ್ದಾರೆ ತಲೆಮರೆಸ್ಕೊಂಡಿದ್ದಾರೆ. ಅವ್ರನ್ನ ಪತ್ತೆ ಮಾಡಲಿಕ್ಕೆ ನಮ್ಮ ಒಂದು ತಂಡ ದೆಹಲಿಯಲ್ಲಿ ಬೀಡುಬಿಟ್ಟಿತ್ತು ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ಕೂಡ ಹುಡುಕುವಂಥ ಕೆಲಸ ಮಾಡಿದೆ. ತನಿಖೆ ಮುಂದುವರೆದಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.